ನಿನ್ನೆ ಎಲ್ಲ ಮೊನ್ನೆ ಈದ್ ಪ್ರೊಸೆಷನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮೊಹಮ್ಮದರನ್ನ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ಭಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯನವರೇ. ಈ ಕಲ್ಲು ಬಿಸಾಡಿದವ್ರು ಯಾರು? ಶಾಂತಿಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ಲು ಬಿದ್ದಿದೆ. ಅವರು ಶಾಂತಿಪ್ರಿಯರಿಲ್ಲ ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. 57 ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ. ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ. ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ. ಆದರೂ ನೀವು ಶಾಂತಿಪ್ರಿಯರು ಅಂತ ಹೇಳ್ತಾ ಇದ್ದೀರಿ. ಸರ್, ಕಲ್ಲು ಬಿಸಾಡಿದವ್ರು ಯಾರು ಸರ್? ಕಲ್ಲು ಬಿಸಾಡಲ್ಲ, ಪ್ರೊವೊಕೇಷನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಘಟನೆ ಸಂಭವಿಸ್ತಿತ್ತ. ಕೆರಗೋಡಿನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ. ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು. ಈಗ ಮದ್ದೂರಿನಲ್ಲಿ ನಡೆದಿದೆ. ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ. ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು. ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರನ್ನು ಅಟ್ಟಿಸ್ಕೊಂಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ. ಅಲ್ಲಿನ DCP ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮುತ್ತುರಾಜ್ ಅವ್ರ ಕಾರಿಗೆ ಕಲ್ಲು ಬಿದ್ದಿದ್ದು ನೋಡಿದ್ದೀವಿ. ಕಮಿಷನರು ಶ್ರೀಮಾನ್ ಲಾಟ್ಕರ್ ಅವರ ಕಾರನ್ನೇ ಜಖ ಮಾಡಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಾ ಇರೋವಂಥದ್ದು ಸರ್. ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರಾಗ್ಬಿಡ್ತಾರೆ? ಯಾಕೆ ಹೇಳಿ? ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ, ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ. ನಿನ್ನೆ ಎಲ್ಲ ಮೊನ್ನೆ ಈದ್ ಪ್ರೊಸೆಷನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮೊಹಮ್ಮದರನ್ನ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ಭಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯನವರೇ. ಈ ಕಲ್ಲು ಬಿಸಾಡಿದವ್ರು ಯಾರು? ಶಾಂತಿಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ಲು ಬಿದ್ದಿದೆ. ಅವರು ಶಾಂತಿಪ್ರಿಯರಿಲ್ಲ ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. 57 ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ. ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ. ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ. ಆದರೂ ನೀವು ಶಾಂತಿಪ್ರಿಯರು ಅಂತ ಹೇಳ್ತಾ ಇದ್ದೀರಿ. ಸರ್, ಕಲ್ಲು ಬಿಸಾಡಿದವ್ರು ಯಾರು ಸರ್? ಕಲ್ಲು ಬಿಸಾಡಲ್ಲ, ಪ್ರೊವೊಕೇಷನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಘಟನೆ ಸಂಭವಿಸ್ತಿತ್ತ. ಕೆರಗೋಡಿನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ. ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು. ಈಗ ಮದ್ದೂರಿನಲ್ಲಿ ನಡೆದಿದೆ. ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ. ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು. ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರನ್ನು ಅಟ್ಟಿಸ್ಕೊಂಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ. ಅಲ್ಲಿನ DCP ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮುತ್ತುರಾಜ್ ಅವ್ರ ಕಾರಿಗೆ ಕಲ್ಲು ಬಿದ್ದಿದ್ದು ನೋಡಿದ್ದೀವಿ. ಕಮಿಷನರು ಶ್ರೀಮಾನ್ ಲಾಟ್ಕರ್ ಅವರ ಕಾರನ್ನೇ ಜಖ ಮಾಡಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಾ ಇರೋವಂಥದ್ದು ಸರ್. ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರಾಗ್ಬಿಡ್ತಾರೆ? ಯಾಕೆ ಹೇಳಿ? ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ, ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ. ನಿನ್ನೆ ಎಲ್ಲ ಮೊನ್ನೆ ಈದ್ ಪ್ರೊಸೆಷನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮೊಹಮ್ಮದರನ್ನ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ಭಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯನವರೇ. ಈ ಕಲ್ಲು ಬಿಸಾಡಿದವ್ರು ಯಾರು? ಶಾಂತಿಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ಲು ಬಿದ್ದಿದೆ. ಅವರು ಶಾಂತಿಪ್ರಿಯರಿಲ್ಲ ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. 57 ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ. ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ. ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ. ಆದರೂ ನೀವು ಶಾಂತಿಪ್ರಿಯರು ಅಂತ ಹೇಳ್ತಾ ಇದ್ದೀರಿ. ಸರ್, ಕಲ್ಲು ಬಿಸಾಡಿದವ್ರು ಯಾರು ಸರ್? ಕಲ್ಲು ಬಿಸಾಡಲ್ಲ, ಪ್ರೊವೊಕೇಷನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಘಟನೆ ಸಂಭವಿಸ್ತಿತ್ತ. ಕೆರಗೋಡಿನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ. ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು. ಈಗ ಮದ್ದೂರಿನಲ್ಲಿ ನಡೆದಿದೆ. ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ.
ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು. ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರನ್ನು ಅಟ್ಟಿಸ್ಕೊಂಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ. ಅಲ್ಲಿನ DCP ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮುತ್ತುರಾಜ್ ಅವ್ರ ಕಾರಿಗೆ ಕಲ್ಲು ಬಿದ್ದಿದ್ದು ನೋಡಿದ್ದೀವಿ. ಕಮಿಷನರು ಶ್ರೀಮಾನ್ ಲಾಟ್ಕರ್ ಅವರ ಕಾರನ್ನೇ ಜಖ ಮಾಡಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಾ ಇರೋವಂಥದ್ದು ಸರ್. ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರಾಗ್ಬಿಡ್ತಾರೆ ಯಾಕೆ ಹೇಳಿ? ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ, ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ. ಮೊನ್ನೆ ಈದ್ ಪ್ರೊಸೆಷನ್ನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮೊಹಮ್ಮದರನ್ನ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ಭಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯನವರೇ. ಈ ಕಲ್ಲು ಬಿಸಾಡಿದವ್ರು ಯಾರು? ಶಾಂತಿಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ಲು ಬಿದ್ದಿದೆ. ಅವರು ಶಾಂತಿಪ್ರಿಯರಿಲ್ಲ ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. 57 ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ. ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ. ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ. ಆದರೂ ನೀವು ಶಾಂತಿಪ್ರಿಯರು ಅಂತ ಹೇಳ್ತಾ ಇದ್ದೀರಿ ಸರ್. ಕಲ್ಲು ಬಿಸಾಡಿದವ್ರು ಯಾರು ಸರ್? ಕಲ್ಲು ಬಿಸಾಡಲ್ಲ, ಪ್ರೊವೊಕೇಷನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಘಟನೆ ಸಂಭವಿಸ್ತಿತ್ತ. ಕೆರಗೋಡಿನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ. ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು. ಈಗ ಮದ್ದೂರಿನಲ್ಲಿ ನಡೆದಿದೆ. ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ. ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು. ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರನ್ನು ಅಟ್ಟಿಸ್ಕೊಂಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ. ಅಲ್ಲಿನ DCP ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮುತ್ತುರಾಜ್ ಅವ್ರ ಕಾರಿಗೆ ಕಲ್ಲು ಬಿದ್ದಿದ್ದು ನೋಡಿದ್ದೀವಿ. ಕಮಿಷನರು ಶ್ರೀಮಾನ್ ಲಾಟ್ಕರ್ ಅವರ ಕಾರನ್ನೇ ಜಖ ಮಾಡಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಾ ಇರೋವಂಥದ್ದು ಸರ್. ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರಾಗ್ಬಿಡ್ತಾರೆ ಯಾಕೆ ಹೇಳಿ? ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ, ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ. ಮೊನ್ನೆ ಈದ್ ಪ್ರೊಸೆಷನ್ನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮೊಹಮ್ಮದರನ್ನ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ಭಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯನವರೇ. ಈ ಕಲ್ಲು ಬಿಸಾಡಿದವ್ರು ಯಾರು? ಶಾಂತಿಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ಲು ಬಿದ್ದಿದೆ. ಅವರು ಶಾಂತಿಪ್ರಿಯರಿಲ್ಲ ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. 57 ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ. ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ. ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ. ಆದರೂ ನೀವು ಶಾಂತಿಪ್ರಿಯರು ಅಂತ ಹೇಳ್ತಾ ಇದ್ದೀರಿ ಸರ್. ಕಲ್ಲು ಬಿಸಾಡಿದವ್ರು ಯಾರು ಸರ್? ಕಲ್ಲು ಬಿಸಾಡಲ್ಲ, ಪ್ರೊವೊಕೇಷನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಘಟನೆ ಸಂಭವಿಸ್ತಿತ್ತ. ಕೆರಗೋಡಿನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ. ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು. ಈಗ ಮದ್ದೂರಿನಲ್ಲಿ ನಡೆದಿದೆ. ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ. ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು. ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರನ್ನು ಅಟ್ಟಿಸ್ಕೊಂಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ. ಅಲ್ಲಿನ DCP ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮುತ್ತುರಾಜ್ ಅವ್ರ ಕಾರಿಗೆ ಕಲ್ಲು ಬಿದ್ದಿದ್ದು ನೋಡಿದ್ದೀವಿ. ಕಮಿಷನರು ಶ್ರೀಮಾನ್ ಲಾಟ್ಕರ್ ಅವರ ಕಾರನ್ನೇ ಜಖ ಮಾಡಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಾ ಇರೋವಂಥದ್ದು ಸರ್. ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರಾಗ್ಬಿಡ್ತಾರೆ ಯಾಕೆ ಹೇಳಿ? ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ, ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ. ಮೊನ್ನೆ ಈದ್ ಪ್ರೊಸೆಷನ್ನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮೊಹಮ್ಮದರನ್ನ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ಭಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯನವರೇ. ಈ ಕಲ್ಲು ಬಿಸಾಡಿದವ್ರು ಯಾರು? ಶಾಂತಿಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ಲು ಬಿದ್ದಿದೆ. ಅವರು ಶಾಂತಿಪ್ರಿಯರಿಲ್ಲ ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. 57 ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ. ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ.
ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ. ಆದರೂ ನೀವು ಶಾಂತಿ ಪ್ರಿಯರು ಅಂತ ಹೇಳ್ತಾ ಇದ್ದೀರಿ. ಸರ್, ಕಲ್ಲು ಬಿಸಾಡಿದವ್ರು ಯಾರು ಸರ್? ಕಲ್ಲು ಬಿಸಾಡಲ್ಲ, ಪ್ರೊವೊಕೇಶನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಈ ಘಟನೆ ಸಂಭವಿಸ್ತಿತ್ತ? ಕೆರಗೋಡಿನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ. ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು. ಈಗ ಮದ್ದೂರಿನಲ್ಲಿ ನಡೆದಿದೆ. ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ. ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು. ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರನ್ನು ಅಟ್ಟಿಸ್ಕೊಂಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ. ಅಲ್ಲಿನ DCP ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮುತ್ತುರಾಜ್ ಅವ್ರ ಕಾರಿಗೆ ಕಲ್ಲು ಬಿದ್ದಿದ್ದು ನೋಡಿದ್ದೀವಿ. ಕಮಿಷನರು ಶ್ರೀಮಾನ್ ಲಾಟ್ಕರ್ ಅವರ ಕಾರನ್ನೇ ಜಖ ಮಾಡಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಾ ಇರೋವಂಥದ್ದು ಸರ್. ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರಾಗ್ಬಿಡ್ತಾರೆ? ಯಾಕೆ ಹೇಳಿ? ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ, ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ.